ಬಿಗ್ ಬಾಸ್ ಹೌದು ಸ್ವಾಮಿ, ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿದೆ. ಮೊದಲ ಸಂಚಿಕೆಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ನಿನ್ನೆ ಮೊದಲ ಸಂಚಿಕೆ ಕೂಡ ಆಯ್ತು. ಅದಕ್ಕೆ ಮಹಾ ಸಂಚಿಕೆ ಅಂತ ಕರೆಯಲಾಯಿತು. ಬಹಳ ಅದ್ಭುತವಾಗಿ ಇತ್ತು ಮಹಾ ಸಂಚಿಕೆ. ಕಿಚ್ಚ ಸುದೀಪ್ ಅವರು ಒಂದಷ್ಟು ದಿನಗಳ ಕಾಲ ಬಿಡುವಿನ ನಂತರ ತುಂಬಾ ಸ್ಟೈಲಿಶ್ ಲುಕ್ ನಲ್ಲಿ ಬಿಗ್ ಬಾಸ್ ವೇದಿಕೆಗೆ ಎಂಟ್ರಿ ಕೊಟ್ಟರು. ಸುದೀಪ್ ಅವರ ಅಭಿಮಾನಿಗಳಂತೂ ಅವರ ಸ್ಟೈಲ್ಗೆ ಫಿದಾ ಆದ್ರು. ಈ ಹಿಂದಿನ ನಲ್ಲ ಚಂದು ಆ ಸಿನಿಮಾಗಳ ಸ್ಟೈಲ್ ಅನ್ನ ನೆನಪಿಸ್ತು. ಅವರ ಹೇರ್ ಸ್ಟೈಲ್ ಆಗಿರಬಹುದು ಅಥವಾ ಅವರ ಬೇರೆ ರೀತಿಯಾದಂತ ಒಂದು ಆಟಿಟ್ಯೂಡ್ ಆಗಿರಬಹುದು, ಅದೆಲ್ಲವೂ ಕೂಡ ಆಯ್ತು. ಎಲ್ರಿಗೂ ಕುತೂಹಲ ಇತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಯಾವಾಗ ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸುದೀಪ್ ಆರಂಭದಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನ ಕೊಟ್ಟು ಒಬ್ಬೊಬ್ಬರಾಗಿ ಸ್ಪರ್ಧಿಗಳನ್ನ ವೇದಿಕೆಗೆ ಕರೆಸಿಕೊಂಡ್ರು. ಅವರಿಗೆ ವೇದಿಕೆಯಲ್ಲಿ ಒಂದಷ್ಟು ಜನಕ್ಕೆ ಟಾಸ್ಕ್ ಕೊಟ್ಟರು. ಮನೆ ಒಳಗಡೆ ಹೋದ್ಮೇಲೆ ಒಂದಷ್ಟು ಜನರಿಗೆ ಟಾಸ್ಕ್ ಅನ್ನ ಕೊಟ್ಟರು. ಎರಡು ತಂಡಗಳಿಗೆ ಸೇರೋದಿಕ್ಕೆ, ಲೀಡರ್ ಮತ್ತೆ ಚಾಲೆಂಜರ್ಸ್ ಎನ್ನುವಂತ ತಂಡಕ್ಕೆ ಸೇರೋದಿಕ್ಕೆ. ಸುದೀಪ್ ಅವರು ಕೂಡ ಸ್ಪರ್ಧಿಗಳಿಗೆ ಕಾಲೆಳೆಯುವಂತ ಕೆಲಸವನ್ನ ಮಾಡಿದ್ರು. ತಮಾಷೆ ಇತ್ತು, ಮಜಾ ಇತ್ತು, ಎಲ್ಲವೂ ಕೂಡ ಇತ್ತು. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸೇರ್ಕೊಂಡ್ರು. ಮನೆ ಒಳಗಡೆ ಸೇರ್ಕೊಳ್ತಾ ಇದ್ದ ಹಾಗೆ ಪ್ರತಿಯೊಬ್ರು ಕೂಡ ಪರಸ್ಪರ ಖುಷಿಯಾಗಿ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಪರಸ್ಪರರು ಖುಷಿಯಾಗಿ ಓಡಾಡ್ಕೊಂಡು ಇದ್ರು. ಆದ್ರೆ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ಕೊಂಡಿದ್ವಿ, ಬಹಳ ದಿನಗಳ ನಂತರ ಪರಸ್ಪರ ಅವರೆಲ್ಲರೂ ಕೂಡ ಮೀಟ್ ಮಾಡ್ತಿರುವಂತ ಕಾರಣಕ್ಕಾಗಿ ತುಂಬಾ ಓವರ್ ಎಕ್ಸೈಟ್ ಆಗಿ ಹಗ್ ಮಾಡೋದು, ಖುಷಿಯಾಗಿ ಕೇಕೆ ಹಾಕೋದು ಅಂತವೆಲ್ಲವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ. ಬಟ್ ಅಂತದ್ದೇನು ಕೂಡ ಕಂಡು ಬಂದಿರಲಿಲ್ಲ. ಒಬ್ಬೊಬ್ಬರೇ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಜಸ್ಟ್ ಹಾಯ್ ಬಾಯ್ ಹೇಳಿದ್ದು ಬಿಟ್ರೆ ಓವರ್ ಎಕ್ಸೈಟ್ಮೆಂಟ್ ಎಲ್ಲೂ ಕೂಡ ಕಂಡು ಬರಲಿಲ್ಲ. ಇದಕ್ಕೆ ಕಾರಣ ಏನ್ ಗೊತ್ತಾ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ 43 ದಿನಗಳ ಕಾಲ ಹೊರಗಡೆ ಇದ್ರಲ್ಲ, ಆಗ ಎಪಿಸೋಡ್ಗಳನ್ನ ನೋಡಿದ್ರು ಒಂದಷ್ಟು ಜನ. ಹಾಗೆ ಹೊರಗಡೆ ಜನ ಮಾತನಾಡುವಂತ ಮಾತುಗಳನ್ನ ಕೇಳಿಸ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಬೇರೆ ಸ್ಪರ್ಧಿಗಳು ಏನ್ ಮಾತನಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಾಗಿತ್ತು. ಹೀಗಾಗಿ ಇನ್ ಮುಂದೆ ಹೇಗಿರಬೇಕು ಅಂತಲೂ ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ರು. ಹೀಗಾಗಿ ಹೊಟ್ಟೆ ಒಳಗಡೆ ಸಿಟ್ಟು, ಆಕ್ರೋಶ ಎಲ್ಲವೂ ಮಡುಗಟ್ಟಿತ್ತು. ಮುಖದಲ್ಲೊಂದು ಸ್ಮೈಲ್ ಎನ್ನುವಂತ ಮುಖವಾಡವನ್ನ ಹಾಕೊಂಡು ಪರಸ್ಪರ ಎಲ್ರಿಗೂ ಕೂಡ ಹಾಯ್ ಬಾಯ್ ಅಂತ ಇದ್ರು. ಟೈಮ್ ಸಿಗ್ಲಿ ಹೊಟ್ಟೆ ಒಳಗಿರುವಂತಹ ಸಿಟ್ಟನ್ನ ಕಕ್ಕೋಣ ಅಂತ ಎಲ್ರು ಕೂಡ ಕಾಯ್ತಾ ಇದ್ರು. ಆರಂಭದಲ್ಲಿ ಪರಸ್ಪರ ಮಾತನಾಡ್ಕೊಂಡ್ರು. ಮನೆ ಹೇಗಿದೆ ಇದೆಲ್ಲವನ್ನು ಕೂಡ ಅವರು ನೋಡ್ತಾ ಇದ್ರು. ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ, ಇದು ಮೇಲ್ನೋಟಕ್ಕೆ ಕಾಣುವಂತ ನಗು, ಯಾವಾಗ ಬೇಕಾದ್ರೂ ಈ ನಗುವೆಂಬ ಮುಖವಾಡ ಕಳಚಿ ಬೀಳಬಹುದು, ಹೊಟ್ಟೆ ಒಳಗಿರುವಂತ ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಅಂತ. ಬಿಗ್ ಬಾಸ್ಗೂ ಕೂಡ ಅದು ಬಹಳ ಚೆನ್ನಾಗಿ ಗೊತ್ತಿತ್ತು. ಅವರಿಗೊಂದು ವೇದಿಕೆಯನ್ನ ಮಾಡಿಕೊಡ್ಬೇಕು, ಆ ಕಿಚ್ಚು ದಗದಗಿಸೋದಿಕ್ಕೆ ಅಥವಾ ಹೊಟ್ಟೆ ಒಳಗಿರುವಂತ ಸಿಟ್ಟು ಹೊರಗಡೆ ಬರೋದಿಕ್ಕೆ ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ನಡೆಯುತ್ತೆ ನೋಡಿ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಒಂದು ರೀತಿಯಲ್ಲಿ ಎಲ್ಲವನ್ನು ಪ್ರತೀಕವಾಗಿ ತೋರಿಸುವ ರೀತಿಯಲ್ಲಿತ್ತು. ಬೆಂಕಿಯನ್ನ ಇಟ್ಟು ಬೆಂಕಿ ಒಳಗಡೆ ಆ ಫೋಟೋವನ್ನ ಹಾಕಿ ಅಂತ ಹೇಳಿ, ನಿಮ್ಗೆ ಯಾರು ಆಗೋದಿಲ್ಲ ಅವ್ರ ಮೇಲೆ ಸಿಟ್ಟನ್ನ ತೀರಿಸ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಆ ಬೆಂಕಿಯನ್ನ ಇಟ್ಟ ಹಾಗೆ ಕಾಣಿಸ್ತಾ ಇತ್ತು. ಒಬ್ಬೊಬ್ಬರಾಗಿ ಬರೋದಿಕ್ಕೆ ಶುರು ಮಾಡ್ಕೊಂಡ್ರು ನೋಡಿ. ಇಷ್ಟೊತ್ತು ನಗ್ತಾ ಇದ್ದವರ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಟ್ಟು ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಚಕ್ರವರ್ತಿ ಚಂದ್ರಚೂಡ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ಕಾರಣ ಅವರಿಬ್ರು ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಇಂಟರ್ವ್ಯೂಸ್ಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಾವೇ ಮೇಲೆ, ನಾವೇ ಜೋರು, ಉಳಿದವರೆಲ್ಲರೂ ಕೂಡ ಕೆಳಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ರು. ನಾವೇ ಬುದ್ಧಿವಂತರು, ಅವ್ರು ಮತ್ತೆ ಉಳಿದವರೆಲ್ಲರೂ ಕೂಡ ಚಿಕ್ಕ ಮಕ್ಕಳು ಎನ್ನುವ ರೀತಿಯಲ್ಲಿ ಟ್ರೀಟ್ ಮಾಡಿ ಮಾತನಾಡಿದ್ರು. ಒಂದಷ್ಟು ಕಡೆಗಳಲ್ಲಂತೂ ತೀರಾ ನಾಲ್ಗೆನ ಹರಿಬಿಟ್ಟಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಒಂದು ದ್ವೇಷವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದು ಚಕ್ರವರ್ತಿ ಚಂದ್ರಚೂಡ್ ಮತ್ತೆ ಪ್ರಶಾಂತ್ ಸಂಬರ್ಗಿ. ಒಂದಷ್ಟು ಜನ ಬೇರೆಯವರ ಹೆಸರನ್ನ ಕೂಡ ಹೇಳಿದ್ರು. ಅದರಲ್ಲೂ ಕೂಡ ಮಂಜು ಪಾವಗಡ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀನ್ ಯಾರು ಅಂತ ಪ್ರಶಾಂತ್ ಸಂಬರ್ಗಿ ಪ್ರಶ್ನೆ ಮಾಡಿದ್ರು. ಅಂದ್ರೆ ನಾನೊಬ್ಬ ಆರ್ಟಿಸ್ಟ್, 4 ವರ್ಷಗಳಿಂದ ಗುರ್ಸ್ಕೊಂಡಿದ್ದೀನಿ, ಬಟ್ ನಿಮ್ಮ ಐಡೆಂಟಿಟಿ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಹೀಗೆ ಇರಬೇಕು, ಬೇರೆ ತರ ಏನಾದ್ರೂ ಆಯ್ತು ಅಂದ್ರೆ ಸರಿ ಇರಲ್ಲ ಎನ್ನುವಂತ ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಇದೆಲ್ಲವೂ ಕೂಡ ಆಯ್ತು ಬಿಡಿ, ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಬಟ್ ನಾವಿಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಬಹಳ ಆಶ್ಚರ್ಯ ಆದಂತ ವಿಚಾರ ಏನಪ್ಪಾ ಅಂದ್ರೆ, ಅರವಿಂದ್ ಮಂಜು ಪಾವಗಡ ಹೆಸರನ್ನ ತಗೊಳ್ತಾರೆ, ದಿವ್ಯಾ ಸುರೇಶ್ ಹೆಸರನ್ನ ತಗೊಳ್ತಾರೆ, ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಬಿಡಿ. ಬಟ್ ಬಹಳ ಆಶ್ಚರ್ಯ ಆಗಿದ್ದು ಮಂಜು ಪಾವಗಡ ಹೆಸರನ್ನ ತಗೊಳ್ತಾ ಇದ್ದ ಹಾಗೆ. ಕಾರಣ ಈ ಹಿಂದಿನಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಪ್ರಬಲ ಸ್ಪರ್ಧಿಗಳು ಅಂತ ಕರೆಸಿಕೊಳ್ತಾ ಇದ್ದಿದ್ದು ಅರವಿಂದ್ ಕೆಪಿ, ಮಂಜು ಪಾವಗಡ ಮತ್ತೆ ರಾಜೀವ್. ಜೊತೆಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಅವರು 3 ಜನ, ಅರವಿಂದ್ ಕೆಪಿ, ಮಂಜು ಪಾವಗಡ ಮತ್ತೆ ರಾಜೀವ್ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಮನೆಯಿಂದ ಹೊರಗಡೆ ಹೋದ್ರು ಬಿಡಿ. ಮನೆಗೆ ಹೊರಗಡೆ ಹೋದವರು ಮತ್ತೆ ಒಳಗಡೆ ಬರುವಂತ ಚಾನ್ಸಸ್ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಸ್ವಲ್ಪ ಪಕ್ಕಕ್ಕೆ ಇಡೋಣ. ರಾಜೀವ್ ಹೋದ ನಂತರವೂ ಕೂಡ ಅರವಿಂದ್ ಕೆಪಿ ಮತ್ತೆ ಮಂಜು ಪಾವಗಡ ನಡುವೆ ಉತ್ತಮವಾದಂತ ಬಾಂಧವ್ಯ ಇರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಮನೆಯಿಂದ ಹೊರಗಡೆ ಹೋದ ನಂತರವೂ ಕೂಡ ಅವರಿಬ್ಬರ ನಡುವೆ ಏನು ಬಹಳ ಸಂಬಂಧಕ್ಕೆ ಧಕ್ಕೆ ಆಗಿರಲಿಲ್ಲ, ಬಹಳ ಚೆನ್ನಾಗೇ ಇದ್ರು.
ಇದ್ದಕ್ಕಿದ್ದ ಹಾಗೆ ಬಂದಂತ ಅರವಿಂದ್ ಸ್ವಲ್ಪ ರೋಷಾವೇಶದಲ್ಲೇ ಮಾತನಾಡಿದ್ರು. ಮಂಜು ಪಾವ್ಗಡ್ ಅವರನ್ನ ಉದ್ದೇಶಿಸಿ ಒಂದಷ್ಟು ಪದವನ್ನ ಕೂಡ ಅವ್ರು ಬಳಸಿದ್ರು. ನಾನು ನಿನ್ನ ಎಲ್ಲಿಟ್ಟಿರ್ತೀನಿ, ನೀನು ನನ್ನ ಅಲ್ಲೇ ಇಡಬೇಕು, ಹಿಂದ್ಗಡೆ ಮನ್ಸಿಗೆ ಬಂದ ಹಾಗೆ ಮಾತನಾಡೋದಿಲ್ಲ, ನಿನಗೇನಾದ್ರೂ ಕೆಪಾಸಿಟಿ ಇದ್ರೆ ನನ್ನ ಜೊತೆ ಫೈಟ್ ಮಾಡಬೇಕಿತ್ತು, ಈ ತರ ಮಾತಾಡಬಾರ್ದಿತ್ತು ಎನ್ನುವ ಮಾತನ್ನ ಆಡ್ತಾರೆ. ಯಾಕೆ ಅರವಿಂದ್ ಕೆಪಿ ಇಂಥದ್ದೊಂದು ಮಾತನ್ನ ಹೇಳಿದ್ರು ಅಂದ್ರೆ, ಹಿಂದೆ ಒಂದು ಟಾಸ್ಕ್ ನಡೆಯುತ್ತೆ, ಯಾವುದಕ್ಕೆ ಕ್ಯಾಪ್ಟನ್ಶಿಪ್ಗೆ ಒಂದು ಟಾಸ್ಕ್ ನಡೆಯುತ್ತೆ. ಆ ಟಾಸ್ಕ್ನಲ್ಲಿ ಫೈನಲಿ ಅರವಿಂದ್ ಕೆಪಿ ವಿನ್ ಆಗ್ತಾರೆ. ಅರವಿಂದ್ ಕೆಪಿಗೆ ಆ ಟೈಮಲ್ಲಿ ಕಾಂಪಿಟೇಟರ್ ಆಗಿದ್ದವರು ಅಂದರೆ ಒಂದು ಕಡೆಯಿಂದ ದಿವ್ಯಾ ಸುರೇಶ್, ಮತ್ತೊಂದು ಕಡೆಯಿಂದ ನಿಧಿ ಸುಬ್ಬಯ್ಯ ಆರಂಭದಲ್ಲೇ ಸೋತೋಗ್ಬಿಡ್ತಾರೆ. ಫೈನಲಿ ಉಳ್ಕೊಂಡಿದ್ದು ದಿವ್ಯಾ ಸುರೇಶ್ ಮತ್ತೆ ಅರವಿಂದ್ ಕೆಪಿ. ದಿವ್ಯಾ ಸುರೇಶ್ ತೀವ್ರವಾದಂಥ ಪೈಪೋಟಿಯನ್ನು ಕೊಟ್ಟು ಕೊನೆಗೆ ಅವರು ಕೂಡ ಸೋತು ಹೋಗ್ತಾರೆ. ಉಳ್ಕೊಂಡಿದ್ದು ಅರವಿಂದ್ ಕೆಪಿನ ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಂತ ಘೋಷಣೆ ಮಾಡಲಾಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಮಂಜು ಪಾವ್ಗಡ ಲೋಕಾಭಿರಾಮವಾಗಿ ಮಾತಾಡೋ ಒಂದು ಮಾತನ್ನು ಹೇಳ್ತಾರೆ. ಆಪೋಸಿಟ್ ಇದ್ದವ್ರು ಬಿಡಿ, ಎಲ್ಲರೂ ಹೆಣ್ಮಕ್ಳೇ, ಹೀಗಾಗಿ ಅರವಿಂದ್ ಕೆಪಿ ಆರಾಮಾಗಿ ಗೆದ್ದು ಬಿಟ್ಟ, ಬೇರೆ ಯಾರು ಇದ್ದಿದ್ರೆ ಟಫ್ ಪೈಪೋಟಿ ಇರ್ತಿತ್ತು ಎನ್ನುವ ರೀತಿಯಲ್ಲಿ ಮಂಜು ಪಾವ್ಗಡ ಒಂದು ಮಾತನ್ನ ಆಡ್ತಾರೆ. ಈ ಮಾತು ಅರವಿಂದ್ ಕೆಪಿ ಅವರಿಗೆ ಹರ್ಟ್ ಆಗಿದೆ. ಅವ್ರ ಮನೆಯಿಂದ ಹೊರಗಡೆ ಹೋದಾಗ ಈ ಕ್ಲಿಪ್ಪಿಂಗ್ಸ್ ಯಾರೋ ಅವ್ರಿಗೆ ಕಳಿಸಿದ್ರಂತೆ. ನೋಡಿ, ಮಂಜು ಪಾವ್ಗಡ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ರಲ್ಲ, ನೋಡಿ ಈ ರೀತಿಯಾಗಿ ಮಾತಾಡಿದಾರೆ ಅಂತ ಹೇಳಿ. ಈ ಮಾತು ಅರವಿಂದ್ ಕೆಪಿ ಅವರಿಗೆ ಹರ್ಟ್ ಆಗಿದೆಯಂತೆ. ಇದರಿಂದ ಅವರು ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿದ್ರು ಮಂಜು ಪಾವ್ಗಡ ವಿರುದ್ಧ. ನಾನು ಎದುರುಗಡೆ ಹೇಳಬೇಕಿತ್ತು, ಹೀಗಾಗಿ ಕೇಳಿದ್ದು ಅಂತ ಹೇಳಿ ಈ ಮಾತನ್ನೇ ಮಂಜು ಪಾವ್ಗಡ ಅವರಿಗೆ ಹೇಳ್ತಾರೆ. ಮಂಜು ಪಾವ್ಗಡ ಕೂಡ ಅದಕ್ಕೆ ಓಕೆ ಅಂತಾರೆ. ಹೌದು, ಏನಾದರೂ ಒಂದು ಮಾತಾಡಿರ್ಬೋದು ಎನ್ನುವ ರೀತಿಯಲ್ಲಿ ಅವರು ಕೂಡ ಅಂತಾರೆ. ಅಸಲಿ ವಿಚಾರಕ್ಕೆ ಬರೋಣ. ಯಾಕೆ ಅರವಿಂದ್ ಕೆಪಿ ಬರ್ತಾ ಇದ್ದ ಹಾಗೆ ಮಂಜು ಪಾವ್ಗಡ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂದ್ರೆ, ಅರವಿಂದ್ ಕೆಪಿಗೂ ಕೂಡ ಹೊರಗಡೆ ಹೋದಾಗ ಗೊತ್ತಾಗಿದೆ, ನನಗೆ ಟಫ್ ಕಾಂಪಿಟೇಟರ್ ಅಂದ್ರೆ ಮಂಜು ಪಾವ್ಗಡ. ಹೊರಗಡೆ ಆಲ್ಮೋಸ್ಟ್ ಎಲ್ಲರೂ ಮಾತನಾಡ್ತಾ ಇದ್ದಿದ್ದು, ನೀವೇನು ಹೇಳಿ, ಹೊರಗಡೆ ಮಾತಾಡ್ತಾ ಇದ್ದಿದ್ದು ಮಾತ್ರ ಯಾರು ಬಿಗ್ ಬಾಸ್ ಅನ್ನ ಗೆಲ್ತಾರೆ ಅಂದ್ರೆ ಒಂದು ಅರವಿಂದ್ ಕೆಪಿ ಹೆಸರನ್ನ ಹೇಳ್ತಾರೆ, ಇಲ್ಲ ಅಂತಾದ್ರೆ ಮಂಜು ಪಾವ್ಗಡ ಹೆಸರನ್ನ ಹೇಳ್ತಾರೆ. ಇವರಿಬ್ಬರ ನಡುವೆ ನೇರಾನೇರವಾದಂತ ಪೈಪೋಟಿ ಇದೀಗ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಬ್ಬರಲ್ಲೊಬ್ರು ಬಿಗ್ ಬಾಸ್ ಕಪ್ ಅನ್ನು ಎತ್ತಿಡಿಬಹುದು ಅಂತ ಹೇಳಿ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಆಟ ಬದಲಾಗಬಹುದು ಬಿಡಿ, ಯಾಕಂದ್ರೆ ಪರಸ್ಪರ ಬಗ್ಗೆ ತಿಳ್ಕೊಂಡಿದ್ದಾರೆ, ಏನ್ ಬೇಕಾದ್ರೂ ಆಗ್ಬಹುದು. ಹೀಗಾಗಿ ಅರವಿಂದ್ ಕೆಪಿ ಬಹಳ ಚೆನ್ನಾಗಿ ಗೊತ್ತಾಗಿದೆ, ನನಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡೋದು ಮಂಜು ಪಾವ್ಗಡ. ಸೊ ಇನ್ನು ಮುಂದೆ ನಮ್ಮ ನಡುವೆ ಒಂದು ಜಟಾಪಟಿ ಎಲ್ಲವೂ ಕೂಡ ಶುರುವಾಗಬೇಕು. ಹೀಗೆ ಫ್ರೆಂಡ್ಲಿ ಮೂವ್ ಮಾಡ್ತಾ ಹೋಗ್ಬಿಟ್ರೆ ಕಪ್ ಗೆಲ್ಲೋದು ಕಷ್ಟ ಆಗತ್ತೆ, ಅಥವಾ ಜನರಿಗೂ ಒಂದು ಅನ್ಸಕ್ ಶುರುವಾಗ್ಬಿಡುತ್ತೆ, ಇವ್ರೇನಪ್ಪ ಆಟ ಆಡ್ತಿಲ್ಲ, ಒಳ್ಳೆ ಆರಾಮ ಮಜಾ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಇನ್ನು ಮುಂದೆ ಒಂದು ಪೈಪೋಟಿ ಶುರುವಾಗಬೇಕು, ನಮ್ಮ ನಡುವೆ ಒಂದು ಗುದ್ದಾಟ ಶುರುವಾಗಬೇಕು ಎನ್ನುವ ಕಾರಣಕ್ಕಾಗಿ ಬರ್ತಾ ಇದ್ದ ಹಾಗೆ ಅರವಿಂದ್ ಕೆಪಿ ಮಂಜು ಪಾವ್ಗಡ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಮಂಜು ಪಾವ್ಗಡ ಅಂತೂ ಸುಮ್ಮನೆ ಇರೋದಿಲ್ಲ, ಯಾಕಂದ್ರೆ ಹೊರಗಡೆ ಹೋದಾಗ ತುಂಬಾ ಜನವರಿಗೆ ಹೇಳಿದ್ದಾರೆ, ನೀವು ಆರಂಭದಲ್ಲಿ ಇದ್ದ ಹಾಗೆ ಇರ್ಲಿಲ್ಲ, ಡಲ್ ಆಗ್ಬಿಟ್ರಿ ಅಂತ ಹೇಳಿ. ಸೊ ಮಂಜು ಕೂಡ ಅಂದ್ಕೊಂಡಿದ್ದಾರೆ. ಜೊತೆಗೆ ಮಂಜುಗೆ ತೀರಾ ಅಗತ್ಯ ಇದೆ ಈ ಬಿಗ್ ಬಾಸ್ ಅಲ್ಲಿ ಒಂದು ಕಪ್ಪನ್ನೇ ಅಂತೇಳಿ, ಅವ್ರಿಗೆ ತೀರಾ ಅಗತ್ಯ ಇದೆ. ಯಾಕಂದ್ರೆ ಅವರ ಮುಂದೆ ಫ್ಯೂಚರ್ಗಾಗಿರ್ಬಹುದು, ಭವಿಷ್ಯಕ್ಕಾಗಿರ್ಬಹುದು, ಅದೆಲ್ಲವನ್ನು ಕೂಡ ಇದು ನಿರ್ಧರಿಸುತ್ತೆ. ಈ ಕಾರಣಕ್ಕಾಗಿ ಮಂಜು ಕೂಡ ಇದೀಗ ಡಿಸೈಡ್ ಮಾಡಿದ್ದಾರೆ, ಶತಾಯ ಗತಾಯ ನಾನು ಬಿಗ್ ಬಾಸ್ ಕಪ್ ಅನ್ನ ಎತ್ತಿ ಹಿಡಿಲೇಬೇಕು ಅಂತ ಹೇಳಿ. ಸೊ ಅವರು ಕೂಡ ಅರವಿಂದ್ಗೆ ತೀವ್ರವಾದಂತ ಪೈಪೋಟಿಯನ್ನ ಕೊಡ್ತಾರೆ. ಇವರಿಬ್ರು ಓವರ್ಟೇಕ್ ಮಾಡಿ ಗ್ಯಾಪ್ ಅಲ್ಲಿ ಯಾರಾದ್ರೂ ಬರ್ತಾರಾ ಹೇಳೋದಿಕ್ಕಾಗೋದಿಲ್ಲ, ಬಂದ್ರೂ ಬರ್ಬೋದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಇದೀಗ ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಐ ಥಿಂಕ್ ಈ ಹಿಂದೆ ಇದ್ದಷ್ಟು ಫ್ರೆಂಡ್ಶಿಪ್, ಈ ಹಿಂದೆ ಇದ್ದಷ್ಟು ಬಾಂಧವ್ಯ ಎಲ್ಲರ ನಡುವೆ ಇರೋದು ಡೌಟ್. ಯಾಕಂದ್ರೆ ಎಲ್ಲರ ಮುಖವಾಡವು ಎಲ್ರಿಗೂ ಗೊತ್ತಾಗಿದೆ. ಹಾಗಂದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವ್ರಂತಲ್ಲ, ಇದು ಮನುಷ್ಯನ ಸಹಜವಾದಂಥ ಗುಣ. ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಅದು ಇದು ಎಲ್ಲವೂ ಕೂಡ. ಇನ್ನೊಬ್ಬರ ಬಗ್ಗೆ ಮಾತಾಡೋ ಕಾರಣಕ್ಕಾಗಿ ನ್ಯೂಸ್ ಚಾನಲ್ಗಳು ಬಂದಿದ್ದು, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಾಗಿ ನಮ್ಮಂಥ ಯೂಟ್ಯೂಬ್ ಚಾನಲ್ಸ್ಗಳು ಬಂದಿದ್ದು, ಪತ್ರಿಕೆಗಳು ಬಂದಿದ್ದು, ಸೋಷಿಯಲ್ ಮೀಡಿಯಾ ಬಂದಿದ್ದು, ಎಲ್ಲವೂ ಕೂಡ ಬಂದಿದ್ದು. ಮನುಷ್ಯನ ಸಹಜವಾದಂಥ ಗುಣ. ಇನ್ನೊಬ್ಬರ ಬಗ್ಗೆ ಮಾತಾಡದೆ ಮನುಷ್ಯ ಅಂತೂ ಇರೋದಿಲ್ಲ. ಸೊ ಕೆಟ್ಟವ್ರಂತ ಹೇಳೋದಕ್ಕಾಗೋದಿಲ್ಲ, ಅದು ಸಹಜ ಮನುಷ್ಯನ ಗುಣಲಕ್ಷಣ. ಬಿಗ್ ಬಾಸ್ ಕೂಡ ಅದನ್ನೇ ಹೊರಹಾಕುವಂಥ ಕೆಲಸವನ್ನ ಮಾಡುತ್ತೆ. ಅದರಲ್ಲೂ ಜಯಿಸಿ ಬಂದವರು ತುಂಬಾ ಜನ ಇದ್ದಾರೆ, ಕೊನೆವರೆಗೂ ಒಳ್ಳೆಯವನು ಅಂತ ಅನ್ಸ್ಕೊಂಡಿದ್ದು. ಫಸ್ಟ್ ಸೀಸನ್ ಅಲ್ಲಿ ವಿಜಯ ರಾಘವೇಂದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ರು ನೋಡಿ, ಆ ರೀತಿಯಾಗಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ತಿಳಿಸಿ.